ನಮಸ್ಕಾರ ವೀಕ್ಷಕರೇ. ಹಿಂದೆ ರಾಜರ ಆಡಳಿತ ನಡೀತಿದ್ದಾಗ ರಾಜರು ಮಾರುವೇಷದಲ್ಲಿ ರಾಜ್ಯದಲ್ಲಿ ಜನರು ಹೇಗಿದ್ದಾರೆ ಅಂತ ನೋಡೋದಕ್ಕೆ ಹೋಗ್ತಿದ್ದು ಸರ್ವೇ ಸಾಮಾನ್ಯ ಸಂಗತಿ. ಹಾಗೆ ಇಲ್ಲೊಬ್ಬ ರಾಜ ಮಾರುವೇಷದಲ್ಲಿ ತೆರಳಿದಾಗ ಅವನ ಮನಸ್ಸು ಪರಿವರ್ತನೆ ಆದ ಕಥೆಯನ್ನ ಇವತ್ತು ಕೇಳೋಣ. ಒಂದಿನ ರಾಜ ತನ್ನ ಪತ್ನಿಯೊಂದಿಗೆ ಇವತ್ ಯಾಕೋ ನನ್ಗೆ ರಾಜ್ಯದ ಜನರನ್ನ ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಅವನ ಹೆಂಡತಿ, ಹಾಗಾದ್ರೆ ನನ್ ಮಂತ್ರಿಗಳಿಗೆ ಹೇಳಿ ಎಲ್ಲ ಸಿದ್ಧತೆಯನ್ನ ಮಾಡಿಸ್ಲಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ರಾಜ, ಬೇಡ ಬೇಡ, ನಾನೊಬ್ನೇ ಹೋಗಿ ಎಲ್ಲಾ ಕಡೆನೂ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವನು ಕುದುರೆಯನ್ನ ಹತ್ಕೊಂಡು ಮಾರುವೇಷದಲ್ಲಿ ಊರನ್ನ ನೋಡಕ್ ಹೋಗ್ತಾನೆ. ಹೋಗ್ತಾ ಇದ್ದಾಗ ಸ್ವಲ್ಪ ದೂರ ಹೋದಾಗ ಅವನ್ಗೆ ಹಸಿವಾಗುತ್ತೆ. ಅಲ್ಲೇ ಮಾವಿನ ಮರದಲ್ಲಿ ತುಂಬಾ ಹಣ್ಣುಗಳು ಬಿಟ್ಟಿರೋದು ಅವನ್ಗೆ ಕಾಣಿಸುತ್ತೆ. ಆ ಮಾವಿನ ಹಣ್ಣುಗಳು ತುಂಬಾ ಎತ್ತರ ಇರುತ್ತೆ, ಅವನ ಕೈಗೆ ಎಟುಕ್ಸೋದಿಲ್ಲ. ಮರ ಹತ್ತಿ ಮಾವಿನ ಹಣ್ಣನ್ನ ಕಿತ್ಕೊಳ್ಳೋದಿಕ್ಕೆ ಅವನ್ಗೆ ಬರ್ತಿರೋದಿಲ್ಲ. ಅದಕ್ಕೆ ಅಲ್ಲೇ ಇದ್ದ ಒಬ್ಬನ್ ಕರೆದ್ಬಿಟ್ಟು ಅವನು, ಅಯ್ಯ, ದಯವಿಟ್ಟು ನನ್ಗೆ ಈ ಮಾವಿನ ಹಣ್ಣುಗಳನ್ನ ಕಿತ್ಕೊಡು ಅಂತ ಕೇಳ್ತಾನೆ. ಆಗ ಅವನು ಮರ ಹತ್ತಿ ಮಾವಿನ ಹಣ್ಣನ್ನ ಕಿತ್ತಿ ರಾಜನ್ಗೆ ಕೊಡ್ತಾನೆ. ಹಣ್ಣಿಗೆ ಬದಲಾಗಿ ಅವನ್ಗೆ ಚಿನ್ನದ ನಾಣ್ಯಗಳನ್ನ ಕೊಡೋದಕ್ಕೆ ಹೋಗ್ತಾನೆ ರಾಜ. ಆದ್ರೆ ಆ ವ್ಯಕ್ತಿ ನಾಣ್ಯಗಳನ್ನ ಇಸ್ಕೊಳ್ಳೋದಿಲ್ಲ, ಬೇಡ ಅಂತ ಹೇಳಿ ಹೊರಟೋಗ್ತಾನೆ. ಅವನು ಹಣ್ಣನ್ನು ತಿಂದು ತನ್ನ ಪ್ರಯಾಣವನ್ನ ಮುಂದುವರಿಸಿ ಇನ್ನೂ ಸ್ವಲ್ಪ ದೂರ ಹೋದಾಗ ಅವನ್ಗೆ ಆಯಾಸ ಆಗುತ್ತೆ. ಆಯಾಸ ಆದಾಗ ಅವನ್ ಏನ್ ಮಾಡ್ತಾನೆ, ಒಂದು ಮರದ ಕೆಳಗಡೆ ನಿದ್ರೆ ಮಾಡೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನ್ಗೆ ಎಷ್ಟೇ ನಿದ್ರೆ ಮಾಡಕ್ ಪ್ರಯತ್ನ ಪಟ್ರು, ಆಯಾಸ ಆಗಿದ್ರು ನಿದ್ರೆ ಬರಲ್ಲ. ಸುಪ್ಪತ್ತಿಯ ಮೇಲೆ ಮಲಗಿರೋ ರಾಜನ್ಗೆ ಮರದ ಕೆಳಗೆ ಹೇಗ್ ತಾನೇ ನಿದ್ದೆ ಬರುತ್ತೆ ಅಲ್ವಾ? ಆದ್ರೆ ಮರದ ಇನ್ನೊಂದು ಬದಿಲಿ ಒಬ್ಬ ಮುದುಕ ಹಾಯಾಗಿ ಮಲಗಿರೋದನ್ನ ನೋಡಿ ಅವನು ಮುದುಕನ್ನ ಕೇಳ್ತಾನೆ, ಸ್ವಾಮಿ, ನೀವ್ ಹೇಗೆ ಇಷ್ಟ ಆರಾಮಾಗಿ ನೆಲದ ಮೇಲೆ ಮಲ್ಕೊಂಡಿದ್ದೀರಲ್ಲ, ನನ್ಗೆ ಎಷ್ಟೊಂದು ಆಯಾಸ ಆಗಿದೆ, ಆದ್ರೂ ನಿದ್ದೆನೆ ಬರ್ತಾ ಇಲ್ಲ ಅಂತ ಹೇಳಿ ಕೇಳ್ತಾನೆ. ಆಗ ಮುದುಕ ನಕ್ಬಿಟ್ಟು ಅವನ್ನ ತನ್ನ ಮನೆ ಕರ್ಕೊಂಡೋಗಿ ಒಂದ್ ಮಂಚದ ಮೇಲೆ ಅವನ್ಗೆ ಮಲ್ಗೋದಕ್ಕೆ ಅನುವು ಮಾಡ್ಕೊಡ್ತಾನೆ. ರಾಜ ಸ್ವಲ್ಪ ಹೊತ್ತಲ್ಲಿ ಮಲಗಿದ್ದು ಎದ್ಮೇಲೆ ಅವನ್ಗೂ ಸಹ ಚಿನ್ನದ ನಾಣ್ಯಗಳನ್ನ ಕೊಡೋದಕ್ಕೆ ಹೋಗ್ತಾನೆ. ಆಗ ಮುದುಕನುವೆ, ನನಗೆ ಬೇಡ, ಇದು ನನಗೇನು ಮಾಡಿಲ್ಲ, ನಿಮ್ಗೆ ಸಹಾಯ ಮಾಡಿದೀನಷ್ಟೇ ಅಂತ ಹೇಳಿ ನಾಣ್ಯಗಳನ್ನ ತೆಗೆದುಕೊಳ್ಳೋದಿಕ್ಕೆ ನಿರಾಕರಿಸ್ತಾನೆ. ಸರಿ ಅಂತ ರಾಜ ಅವನ ಪ್ರಯಾಣವನ್ನ ಮುಂದುವರಿಸ್ತಾನೆ. ಅಷ್ಟೊತ್ತಿಗಾಗ್ಲೇ ಸಂಜೆ ಆಗಿರುತ್ತೆ. ಅವನು ಅರಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಒಂದು ನದಿಯನ್ನ ದಾಟಬೇಕಾಗಿರುತ್ತೆ. ಅವನು ನದಿ ಹತ್ರ ಬಂದಾಗ ಅಲ್ಲಿ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಲೀಲಾಜಾಲವಾಗಿ ನೀರಲ್ಲಿ ಈಜುತ್ತಾ ಇರೋದನ್ನ ನೋಡ್ತಾನೆ. ಇದನ್ನ ನೋಡಿ ರಾಜ, ರಾಜ ಆಗಿ ನನಗೆ ಈಜೋದಕ್ಕೂ ಸಹ ಬರೋದಿಲ್ವಲ್ಲ ಅಂತ ಅನ್ಕೊಂಡು ಬೇಜಾರ್ ಮಾಡ್ಕೊಂಡು ಅದನ್ನ ತೋರ್ಪಡಿಸದೆ ಅಲ್ಲೇ ಇದ್ದಂತಹ ಮೀನುಗಾರರಿಗೆ ನನ್ನ ಈ ನದಿಯನ್ನ ದಾಟ್ಸಿ, ನನ್ನ ಮತ್ತೆ ಈ ಕುದುರೆಯನ್ನ ನದಿನ ದಾಟ್ಸಿ ಅಂತ ಕೇಳ್ಕೊತಾನೆ. ಆಗ ಸರಿ ಅಂತ ಮೀನುಗಾರರು ಅವನು ಮತ್ತೆ ಅವನ ಕುದುರೆಯನ್ನ ನದಿಯನ್ನ ದಾಟ್ಸಿ ಆ ಕಡೆ ದಡಕ್ಕೆ ಬಿಡ್ತಾರೆ. ಆಗ ಮತ್ತೆ ಅವನು ನಾಣ್ಯಗಳನ್ನ ಅವ್ರಿಗೆ ಕೊಡೋದಕ್ಕೆ ಹೋದಾಗ, ಸ್ವಾಮಿ, ನಾವು ನದಿ ದಾಟ್ಸೋದಿಕ್ಕೆ ಇಷ್ಟೊಂದು ದುಡ್ಡು ತಗೊಳ್ಳೋದಿಲ್ಲ, ಕೇವಲ ತಾಮ್ರದ ನಾಣ್ಯಗಳನ್ನ ಮಾತ್ರ ತಗೋತೀವಿ ಅಂತ 6 ತಾಮ್ರದ ನಾಣ್ಯಗಳನ್ನ ಮಾತ್ರ ರಾಜನ ಹತ್ರ ಇಸ್ಕೊಂಡು ಅವರು ಹೊರಟೋಗ್ತಾರೆ. ಮತ್ತೆ ಅರಮನೆಗೆ ವಾಪಸ್ ಬಂದಂತಹ ರಾಜ ರಾಣಿಯನ್ನ ಕರೆದು ಬಹಳ ಬೇಜಾರಿಂದ, ರಾಜನಾದ ನಾನು ಸರ್ವ ವಿದ್ಯಾ ಪಾರಂಗತ ಅಂತ ಹೇಳಿ ಅನ್ಕೊಂಡಿದ್ದೆ, ಆದ್ರೆ ನನ್ಗೆ ಒಂದ್ ಮರ ಹತ್ತಿ ಹಣ್ಣನ್ನ ಕೀಳೋದಕ್ಕೆ ಬರೋದಿಲ್ಲ, ಮರದ ಕೆಳಗೆ ಹಾಯಾಗಿ ನಿದ್ದೆ ಮಾಡೋದಕ್ ಬರೋದಿಲ್ಲ, ನದಿಯನ್ನ ಈಜಿ ದಡ ಸೇರೋದು ಸಹ ನನ್ಗೆ ಗೊತ್ತಿಲ್ಲ ಅಂತ ರಾಣಿಗೆ ತುಂಬಾ ಬೇಜಾರಿಂದ ಹೇಳ್ಕೊತಾನೆ. ಆಗ ರಾಣಿ, ಮಹಾರಾಜ, ನೀವು ರಾಜ ಅನ್ನೋ ಅಹಂಕಾರನೇ ನಿಮ್ಮ ಬದುಕಿಗೆ ಮುಳ್ಳಾಗಿದೆ,
ಅದನ್ನ ತೊರೆದು ನೀವು ಸಾಮಾನ್ಯರಂತೆ ಜೀವನ ಮಾಡಿ, ಮತ್ತೆ ಸಾಮಾನ್ಯರಿಗೆ ಅನುಕೂಲ ಆಗುವಂತಹ ಕೆಲಸಗಳನ್ನ ಮಾಡಿ, ಅವರ ಕಷ್ಟಗಳಿಗೆ ಸ್ಪಂದಿಸಿ, ಅವಾಗ ನಿಮ್ಮ ಮನಸ್ಸು ನಿರಾಳ ಆಗುತ್ತೆ ಅಂತ ಹೇಳ್ತಾಳೆ. ಆಗ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ, ಹೌದು, ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆದಾಗ್ಲೂ ನಾನು ಜನರಿಗೆ ಯಾವುದೇ ತೆರಿಗೆ ವಿನಾಯಿತಿಯನ್ನ ನೀಡಿರ್ಲಿಲ್ಲ, ಆದ್ರೆ ಇನ್ಮುಂದೆ ಹಾಗಾಗೋದಿಲ್ಲ ಅಂತ ಹೇಳಿ ಮಂತ್ರಿಗಳನ್ನ ಕರೆಸಿ ಜನರಿಗೆ ಅನುಕೂಲವಾಗುವಂತೆ ತೆರಿಗೆ ವಿನಾಯಿತಿಗಳನ್ನ ಮತ್ತೆ ಜನಹಿತ ಕಾರ್ಯಗಳನ್ನ ಕೈಗೊಳ್ಳುವಂತೆ ಆದೇಶವನ್ನ ನೀಡ್ತಾನೆ. ಈ ಕತೆ ಕೇಳಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದಗಳು.